ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಮಹಾ ಎಡವಟ್ಟು 40 ಎಕರೆ ಸರ್ಕಾರಿ ಭೂಮಿ ಪ್ರಭಾವಿ ರಾಜಕಾರಣಿಯ ಪಾಳು ಬಿದ್ದಂತಹ 40 ಎಕರೆ ಭೂಮಿ ರಾಜಕಾರಣಿ ಮಗನ ಪಾಲಾಗಿದ್ದು ಹಿಂಗೆ ಡಿಸಿ ಶುಭಾ ಕಲ್ಯಾಣ್ ಅವರೇ ಡಿಜಿಟಲ್ ಕೀ ಕಳೆದಿತ್ತು ಅಂದ್ರೆ ಏನರ್ಥ? ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಮಹಾ ಎಡವಟ್ಟು 40 ಎಕರೆ ಸರ್ಕಾರಿ ಭೂಮಿ ಪ್ರಭಾವಿ ರಾಜಕಾರಣಿಯ ಪಾಳು ಬಿದ್ದಂತಹ 40 ಎಕರೆ ಭೂಮಿ ರಾಜಕಾರಣಿ ಮಗನ ಪಾಲಾಗಿದೆ ಹೆಂಗೆ? ಡಿಸಿ ಶುಭಾ ಕಲ್ಯಾಣ್ ಅವರೇ ಡಿಜಿಟಲ್ ಕೀ ಕಳೆದಿತ್ತು ಅಂತಂದ್ರೆ ಏನರ್ಥ? ಹಗರಣ ಬೆಳಕಿಗೆ ಬಂದ ಮೇಲೆ ಹೊಸ ಸ್ಟೋರಿಯನ್ನ ಹಣೆದ್ರ ಶುಭಾ ಕಲ್ಯಾಣ್. ಉತ್ತರ ಕೊಡಿ ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಅವರೇ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಲವತ್ತು ಎಕರೆ ಸರ್ಕಾರಿ ಜಮೀನು ಪ್ರಭಾವಿ ರಾಜಕಾರಣಿ ಪುತ್ರನ ಪಾಲಾಗಿದೆ. ಮಧುಗಿರಿಯ ತುನ್ಮುಲು ಗ್ರಾಮದ 40 ಎಕರೆ ಸರ್ಕಾರಿ ಪಾಳು ಭೂಮಿ ಈಗಾಗಲೇ ಮೃತಪಟ್ಟಿರುವವರ ಉಪವಿಭಾಗದ ಅಧಿಕಾರಿ ಹೆಸರಿನಲ್ಲಿ ಆದೇಶ ಸೃಷ್ಟಿಯಾಗಿದೆ. ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲಿ ದಾಖಲೆ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಪ್ರಭಾವಿ ರಾಜಕಾರಣಿಯ ಪುತ್ರನ ಕಂಪನಿಗೆ ವರ್ಗ. ನಲವತ್ತು ಎಕರೆ ಸರ್ಕಾರಿ ಜಮೀನು ಪ್ರಭಾವಿ ರಾಜಕಾರಣಿ ಪುತ್ರನ ಪಾಲಾಗಿದೆ. ಮಧುಗಿರಿಯ ತುಮ್ಮಲು ಗ್ರಾಮದ 40 ಎಕರೆ ಸರ್ಕಾರಿ ಪಾಳು ಭೂಮಿ ಈಗಾಗಲೇ ಮೃತಪಟ್ಟಿರುವ ಉಪವಿಭಾಗದ ಅಧಿಕಾರಿ ಹೆಸರಿನಲ್ಲಿ ಆದೇಶ ಸೃಷ್ಟಿ. ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲಿ ದಾಖಲೆ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಅಕ್ರಮ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಪ್ರಭಾವಿ ರಾಜಕಾರಣಿಯ ಪುತ್ರನ ಕಂಪನಿಗೆ ವರ್ಗ. ಕೈಗಾರಿಕಾ ಉದ್ದೇಶಕ್ಕಾಗಿ 40 ಎಕರೆ ಭೂ ಪರಿವರ್ತನೆ ಮಾಡಿಕೊಟ್ಟಂತಹ ಡಿಸಿ ಜೂನ್ 3ರಂದು ಆದೇಶವನ್ನ ಹೊರಡಿಸಿರುವಂತಹ ತುಮಕೂರಿನ ಡಿಸಿ ಶುಭಾ ಕಲ್ಯಾಣ್ ತುಮಕೂರು ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ ಈ ಒಂದು ಬೃಹತ್ ಹಗರಣ. ಎಸ್ ವೀಕ್ಷಕರೇ, 40 ಎಕರೆ ಸರ್ಕಾರಿ ಜಮೀನು ಪ್ರಭಾವಿ ರಾಜಕಾರಣಿ ಪುತ್ರನ ಪಾಲಾಗ್ಲಿಕ್ಕೆ ಹೇಗೆ ಸಾಧ್ಯ? 40 ಎಕರೆ ಸರ್ಕಾರಿ ಭೂಮಿ ಪ್ರಭಾವಿ ರಾಜಕಾರಣಿ ಹೆಂಗೋಯ್ತು? ಪಾಳು ಬಿದ್ದಂತಹ 40 ಎಕರೆ ಭೂಮಿ ರಾಜಕಾರಣಿಯ ಮಗನ ಪಾಲಾಗಿದ್ದು ಹೆಂಗೆ? ಡಿಸಿ ಶುಭಾ ಕಲ್ಯಾಣ್ ಅವರು ಏನ್ ಮಾಡ್ತಾ ಇದ್ದಾರೆ? 40 ಎಕರೆ ಭೂಮಿಯನ್ನ ರಾಜಕಾರಣಿ ಮಗನಿಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಡಿಜಿಟಲ್ ಕೀ ಕಳೆದಿದೆ ಅಂತಂದ್ರೆ ಏನರ್ಥ? ಮಧುಗಿರಿಯ ತುಮ್ಮಲು ಎನ್ನುವಂತಹ ಗ್ರಾಮದ 40 ಎಕರೆ ಸರ್ಕಾರಿ ಪಾಳು ಬಿದ್ದಿರುವಂತಹ ಭೂಮಿ ಇದಾಗಿತ್ತು. ಈಗಾಗಲೇ ಮೃತಪಟ್ಟಿರುವಂತಹ ಉಪವಿಭಾಗದ ಅಧಿಕಾರಿ ಹೆಸರಿನಲ್ಲಿ ಆದೇಶವನ್ನು ಸೃಷ್ಟಿ ಮಾಡಲಾಗಿತ್ತು. ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಪ್ರಭಾವಿ ರಾಜಕಾರಣಿಯ ಪುತ್ರನ ಕಂಪನಿಗೆ ವರ್ಗಾವಣೆ ಮಾಡಲಾಗಿದೆ. ಕೈಗಾರಿಕಾ ಉದ್ದೇಶಕ್ಕಾಗಿ 40 ಎಕರೆ ಭೂ ಪರಿವರ್ತನೆ ಮಾಡಿಕೊಟ್ಟಿರುವಂತಹ ಡಿಸಿ ಜೂನ್ 3ರಂದು ಆದೇಶವನ್ನು ಹೊರಡಿಸಿರುವಂತಹ ತುಮಕೂರಿನ ಡಿಸಿ ಶುಭಾ ಕಲ್ಯಾಣ್ ತುಮಕೂರು ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿರುವಂತಹ ಬೃಹತ್
ಹಗರಣ ಇದಾಗಿದೆ. ಈ ಒಂದು ಹಗರಣ ತಮ್ಮ ಗಮನಕ್ಕೆ ಬಾರದೆ ನಡೆದಿದೆ ಅಂತ ಹೇಳ್ತಾ ಇರುವಂತಹ ಶುಭಾ ಕಲ್ಯಾಣ್. ಹಗರಣ ಹೊರಬಿದ್ದ ಬೆನ್ನಲ್ಲೇ ಡಿಸಿ ಶುಭಾ ಕಲ್ಯಾಣ್ರಿಂದ ಅಮಾನತ್ತು ಆದೇಶ. ನಿಮ್ಮ ಗಮನಕ್ಕೆ ಬರದೆ ಅದು ಹೆಂಗಾಗುತ್ತೆ ಮೇಡಮ್ ಅಲ್ವಾ? ನಿಮ್ಮ ಗಮನಕ್ಕೆ ಬಂದಿರಬೇಕದು. ಗಮನಕ್ಕೆ ಬರದೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಈ ಹಗರಣ ತಮ್ಮ ಗಮನಕ್ಕೆ ಬಾರದೆ ನಡೆದಿದೆ ಎನ್ನುತ್ತಿರುವಂತಹ ಶುಭಾ ಕಲ್ಯಾಣ್. ಹಗರಣ ಹೊರಬಿದ್ದಂತಹ ಬೆನ್ನಲ್ಲೇ ಡಿಸಿ ಶುಭಾ ಕಲ್ಯಾಣ್ರಿಂದ ಅಮಾನತು ಆದೇಶ. ತಮ್ಮ ಡಿಜಿಟಲ್ ಸಹಿ ದುರುಪಯೋಗವಾಗಿದೆ ಅಂತ ಹೇಳಿ ಡಿಸಿ ರಿಪೋರ್ಟ್ ಮಾಡಿದ್ದಾರೆ. ಮೇಳೆಕೋಟೆ ವೃತ್ತದ ಗ್ರಾಮ ಆಡಳಿತಾಧಿಕಾರಿ ಬಿ ಭಾನುಪ್ರಕಾಶ್ ಅಮಾನತು. ಹಲವು ಅನುಮಾನಗಳಿಗೆ ಕಾರಣವಾಗಿದೆ ತುಮಕೂರು ಡಿಸಿ ಅವರ ಆಗಿರುವಂತಹ ಶುಭಾ ಕಲ್ಯಾಣ್ ಅವರ ನಡೆ. ಅಸಲಿಗೆ ಗ್ರಾಮ ಆಡಳಿತದ ಅಧಿಕಾರಿ ಬಳಿ ಹೇಗೆ ಬಂತು ಡಿಸಿಯ ಡಿಜಿಟಲ್ ಸಹಿ? ಗ್ರಾಮ ಆಡಳಿತದ ಅಧಿಕಾರಿ ಹುದ್ದೆ ಕಂದಾಯ ಇಲಾಖೆಯ ತೀರಾ ಕೆಳ ಹಂತದಲ್ಲಿರುವಂತಹ ಹುದ್ದೆ. ಅಂತರ ಹುದ್ದೆಯಲ್ಲಿದ್ದವ ವಿಎ ಭಾನುಪ್ರಕಾಶ್ ಬಳಿ ಹೇಗೆ ಬಂತು ಡಿಸಿ ಅವರ ಡಿಜಿಟಲ್ ಸಹಿ? ಜೂನ್ 11ರಂದು ಅಮಾನತು ಆದೇಶ. ಈ ಬೆನ್ನಲ್ಲೇ ತಲೆಮರೆಸಿಕೊಂಡಿರುವಂತಹ ಭಾನುಪ್ರಕಾಶ್. ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಇಲಾಖಾ ವಿಚಾರಣೆಯಲ್ಲೇ ಟೈಮ್ ಪಾಸ್ ಆಗ್ತಾ ಇದೆ. ಈವರೆಗೂ ಕೂಡ ಭಾನುಪ್ರಕಾಶ್ ವಿರುದ್ಧ ದಾಖಲಾಗಿಲ್ಲ ಯಾವುದೇ ಕ್ರಿಮಿನಲ್ ಕೇಸ್ಗಳು. ಹಲವಾರು ಅನುಮಾನಕ್ಕೆ ಇದೇ ಒಂದು ಕಾರಣವಾಗಿದೆ. ಅವ್ರೇನ್ ಹೇಳಿದ್ದಾರೆ ಶುಭಾ ಕಲ್ಯಾಣ್ ಹೇಳ್ತೀನಿ ಕೇಳಿ. ಹಗರಣ ಹೊರಬಿದ್ದು ಕೂಡಲೇ ಶುಭಾ ಕಲ್ಯಾಣ್ ಅವರು ಮಾತನಾಡಿದ್ದಾರೆ. ತಮ್ಮ ಡಿಜಿಟಲ್ ಸಹಿಯನ್ನ ಉಪಯೋಗಿಸಿಕೊಂಡು ಮಾಡಿದ್ದಾರೆ. ನನ್ನ ಗಮನಕ್ಕೆ ಇದು ಬಂದಿಲ್ಲ, ನನ್ನ ಗಮನಕ್ಕೆ ಬಾರದೆ ಈ ಒಂದು ಕೃತ್ಯವಾಗಿದೆ. 40 ಎಕರೆ ಸರ್ಕಾರಿ ಭೂಮಿ ರಾಜಕಾರಣಿ ಮಗನ ಪಾಲಾಗಿದೆಯಲ್ಲ, ಅದು ಡಿಸಿ ಆಗಿರುವಂತಹ ಶುಭಾ ಕಲ್ಯಾಣ್ ಅವರಿಗೆ ಗೊತ್ತಿಲ್ವಂತೆ. ತಮ್ಮ ಡಿಜಿಟಲ್ ಸಹಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರಂತೆ. ಇಲ್ಲಿ ಅನುಮಾನಗಳೇನು ಅಂತಂದ್ರೆ, ಗ್ರಾಮ ಆಡಳಿತ ಅಧಿಕಾರಿಯ ಬಳಿಗೆ ಡಿಸಿ ಅವರು ಸಹಿ ಹೇಗೆ ಬಂತು? ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆ ಕಂದಾಯ ಇಲಾಖೆಯ ತೀರಾ ಕೆಳ ಹಂತದ ಹುದ್ದೆ. ವ್ಯತ್ಯಾಸ ನೋಡ್ಬೇಕು ನೀವು. ಇಂತಹ ಹುದ್ದೆಯಲ್ಲಿದ್ದವರು ವಿಎ ಭಾನುಪ್ರಕಾಶ್ ಅವರು. ಅವರ ಬಳಿಗೆ ಡಿಸಿ ಅವರ ಡಿಜಿಟಲ್ ಸಹಿ ಬರ್ಲಿಕ್ಕೆ ಹೇಗೆ ಸಾಧ್ಯ? ಬರೋದಿದ್ರು ಹೇಗೆ ಬರುತ್ತೆ? ಯಾವ ಮೂಲದಿಂದ ಬರುತ್ತೆ? ಜೂನ್ 11ರಂದು ಭಾನುಪ್ರಕಾಶ್ ಅವರನ್ನ ಅಮಾನತು ಮಾಡಲಾಗಿದೆ. ಅವರ ಆದೇಶವನ್ನು ಕೊಡಲಾಗಿದೆ. ಈ ಬೆನ್ನಲೆಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಭಾನುಪ್ರಕಾಶ್ ಅವರು. ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಇಲಾಖೆ ಏನ್ ಮಾಡ್ತಾ ಇದೆ ಅಂತಂದ್ರೆ, ಇಲಾಖೆ ವಿಚಾರಣೆಯ ಹೆಸರಿನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೆ. ಇವರಿಗೂ ಕೂಡ ಭಾನುಪ್ರಕಾಶ್ ವಿರುದ್ಧ ದಾಖಲೆಯಾಗಿಲ್ಲ, ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳು ದಾಖಲೆ ಆಗಿಲ್ಲ. ಆತ ಅಪ್ಸ್ಕೊಂಡಾಗಿದ್ದಾರೆ. ಆದ್ರೂ ಕೂಡ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲೆ ಆಗಿಲ್ಲ. ಯಾಕೆ ಆಗ್ತಾ ಇಲ್ಲ? ಅನುಮಾನ ಇಲ್ಲಿ ಮೂಡ್ತಾ ಇದೆ. ಒಂದಿಷ್ಟು ಅನುಮಾನಗಳ ಗುಂಚ ಇದೆಲ್ಲ, ಅದು ಇಲ್ಲಿಗೆ ಬರ್ತಾ ಇದೆ. ಭಾನುಪ್ರಕಾಶ್ ಅವರ ಮೇಲೆ ಯಾಕೆ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲೆ ಆಗಿಲ್ಲ? ಆ ಡಿಜಿಟಲ್ ಸಹಿ ಅವರ ಬಳಿಗೆ ಬರಲಿಕ್ಕೆ ಕಾರಣ ಏನು? ಹೇಗೆ ಬರ್ತದೆ? ಫ್ರೀಡಂ ಟಿವಿಯ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀರಾ ತುಮಕೂರಿನ ಡಿಸಿ ಶುಭಾ ಕಲ್ಯಾಣ್ ಅವರೇ? ಪ್ರಶ್ನೆ ಏನು? ಪ್ರಶ್ನೆ 1, ಇಷ್ಟು ದೊಡ್ಡ ವ್ಯವಹಾರ ನಿಮಗೆ ಗೊತ್ತಿಲ್ಲದೆ ನಡಿಲಿಕ್ಕೆ ಸಾಧ್ಯನಾ?
ಪ್ರಶ್ನೆ ಒಂದು, ಇಷ್ಟು ದೊಡ್ಡ ವ್ಯವಹಾರ ನಿಮಗೆ ಗೊತ್ತಿಲ್ಲದೆ ನಡೀಲಿಕ್ಕೆ ಸಾಧ್ಯನಾ? ಪ್ರಶ್ನೆ ಎರಡು, ಕೆಳಹಂತದ ಅಧಿಕಾರಿ ಕೈಗೆ ಡಿಸಿಗ ಡಿಜಿಟಲ್ ಸೈನ್ ಹೋಗೋಕೆ ಹೆಂಗ ಸಾಧ್ಯ? ಪ್ರಶ್ನೆ ಮೂರು, ಡಿಸಿ ಕಚೇರಿಯಲ್ಲಿ ಮೇಳೆಕೋಟೆ ಗ್ರಾಮ ಆಡಳಿತದ ಅಧಿಕಾರಿ ಭಾನುಪ್ರಕಾಶ್ಗೆ ವಹಿಸಿದ್ದ ಕಾರ್ಯಭಾರವಾದ್ರೂ ಏನಾಗಿತ್ತು? ಪ್ರಶ್ನೆ ನಾಲ್ಕು, ಲಾಗಿನ್ ದುರ್ಬಳಕೆ ಆಗಿದೆ ಅನ್ಕೊಂಡ್ರೂ ಕೂಡ ಭೂ ಪರಿವರ್ತನೆಗೆ ಪೋಡಿ ಶುಲ್ಕ ಪಾವತಿಸುವ ಚಲನ್ಗೆ ಸಹಿ ಹಾಕಿದ ಯಾರು? ಪ್ರಶ್ನೆ ಐದು, ದಾಖಲೆಗಳಿಗೆ ಒಪ್ಪಿಗೆ ಸಿಕ್ಕ ನಂತರವಷ್ಟೇ ಚಲನ್ಗೆ ಖುದ್ದು ಡಿಸಿ ಅಪರ ಡಿಸಿ ಸಹಿ ಹಾಕುವ ಅಧಿಕಾರ ಇದೆ. ಇದು ನಿಮಗೆ ಗೊತ್ತಿಲ್ಲದೆ ಆಯ್ತಾ? ಪ್ರಶ್ನೆ ಆರು, ಖುದ್ದು ನೀವೇ ಡಿಜಿಟಲ್ ಸಹ ದುರ್ಬಳಕೆ ಅಂತಿದ್ದೀರಿ, ಆದ್ರೆ ಈವರೆಗೂ ಕ್ರಿಮಿನಲ್ ಕೇಸ್ ಯಾಕೆ ಹಾಕಿಲ್ಲ? ಇಷ್ಟೂ ಅನುಮಾನಗಳು ವ್ಯಕ್ತವಾಗ್ತಿದೆ. ಡಿಸಿ ಶುಭಾ ಕಲ್ಯಾಣ್ ಅವರೇ, ನೀವು ಇದಕ್ಕೆ ಉತ್ತರವನ್ನ ನೀಡಲೇಬೇಕು. ಫ್ರೀಡಮ್ ಟಿವಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಡಿಜಿಟಲ್ ಸಹಿ ಅದು ನಂದು, ನಾನು ಸ್ವತಃ ಸಹಿಯನ್ನ ಹಾಕ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಇಷ್ಟು ದೊಡ್ಡ ಹಗರಣವಾಗಿದೆ, ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ ಅಲ್ಲಿರುವಂತಹ ಜನರು ಕೇಳ್ತಾ ಇರುವಂತದ್ದು. ಅದರ ಜೊತೆಗೆ ಫ್ರೀಡಮ್ ಟಿವಿಯು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಇಷ್ಟು ದೊಡ್ಡ ಅವ್ಯವಹಾರ ನಡೆದ್ರೆ ನಿಮಗೆ ಗೊತ್ತಿಲ್ಲದೆ ನಡೆಯಕ್ಕೆ ಸಾಧ್ಯನಾ? ಕೆಳ ಹಂತದ ಅಧಿಕಾರಿ ಕೈಗೆ ಡಿಸಿ ಆಗಿರುವಂತಹ ನಿಮ್ಮ ಡಿಜಿಟಲ್ ಸೈನ್ ಹೆಂಗ್ ಹೋಯ್ತು? ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ? ನೀವೇ ಅದರ ಬಗ್ಗೆ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಡಿಸಿ ಕಚೇರಿಯಲ್ಲಿ ಮೇಳೆಕೋಟೆ ಗ್ರಾಮ ಆಡಳಿತದ ಅಧಿಕಾರಿ ಭಾನುಪ್ರಕಾಶ್ಗೆ ವಹಿಸಿದ್ದಂತಹ ಕಾರ್ಯಭಾರ ಆದ್ರೂ ಏನಾಗಿತ್ತು? ಅವರೇ ಡಿಜಿಟಲ್ ಸೈನ್ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ವಹಿಸಿದ ಕೆಲಸ ಅಲ್ಲಿ ಏನಾಗಿತ್ತು? ಅಲ್ಲೇನ್ ಕೆಲಸ ಇತ್ತು ಅವರಿಗೆ? ಲಾಗಿನ್ ವೇಳೆ ದುರ್ಬಳಕೆ ಆಗಿದೆ ಅಂತ ಅನ್ಕೊಂಡ್ರು, ಭೂ ಪರಿವರ್ತನೆಗೆ ಪೋಡಿ ಶುಲ್ಕ ಪಾವತಿಸುವ ಚಲನ್ಗೆ ಸಹಿ ಹಾಕಿದ್ ಯಾರು? ನೀವೇ ಹಾಕ್ಬೇಕಲ್ವಾ? ನೀವು ಬಿಟ್ಟು ಹಾಕಕ್ಕಾಗತ್ತಾ ಬೇರೆಯವರು? ಆಗಲ್ಲ. ದಾಖಲೆಗಳಿಗೆ ಒಪ್ಪಿಗೆ ಸಿಕ್ಕ ನಂತರವಷ್ಟೇ ಚಲನ್ಗೆ ಖುದ್ದು ಡಿಸಿ ಅಪರ ಡಿಸಿ ಅವರು ಸಹಿ ಹಾಕುವಂತ ಅಧಿಕಾರ ಇರುತ್ತೆ. ಅದು ಕೂಡ ಗೊತ್ತಿಲ್ವೇ? ಈಗ ಭಾನುಪ್ರಕಾಶ್ ಅವರೇ ಮಾಡಿದ್ದಾರೆ ಈ ಕೆಲಸಗಳನ್ನ ಅಂತಂದ್ರೆ ಅವ್ರು ಯಾಕೆ ಅಪ್ಸ್ಕೊಂಡು ಹಾಕ್ಬೇಕಾಗಿತ್ತು? ಅವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಆಗಿಲ್ಲ? ಇದೆಲ್ಲ ಎಲ್ಲದಕ್ಕೂ ಕೂಡ ನೀವೇ ಉತ್ತರವನ್ನು ಕೊಡಬೇಕು. ಇದು ಪ್ರಭಾವಿ ರಾಜಕಾರಣಿಗೆ ಸಂಬಂಧಿಸಿದಂತಹ ಬೃಹತ್ ಹಗರಣ. ಇದು ಒಬ್ಬ ಡಿಸಿ ಹೆಸರಿನಲ್ಲಿ ನಡೆಸಿರುವಂತಹ ಬೃಹತ್ ಹಗರಣ. ಆದ್ರೆ ಈ ಒಂದು ಹಗರಣದಲ್ಲಿ ತೀರಾ ಕೆಳಹಂತದ ಅಧಿಕಾರಿ ಬಲಿಪಶು. ಎಸ್, ಇದು ಪ್ರಭಾವಿ ರಾಜಕಾರಣಿಗೆ ಸಂಬಂಧಿಸಿದಂತಹ ಬೃಹತ್ ಹಗರಣ. ಇದು ಒಬ್ಬ ಡಿಸಿ ಹೆಸರಿನಲ್ಲಿ ನಡೆಸಿರುವಂತಹ ಬೃಹತ್ ಹಗರಣ. ಆದ್ರೆ ಈ ಒಂದು ಹಗರಣದಲ್ಲಿ ತೀರಾ ಕೆಳ ಹಂತದ ಅಧಿಕಾರಿಯನ್ನ ಬಲಿಪಶು ಮಾಡಲಾಗಿದೆ. ಹಗರಣದಲ್ಲಿ ಇವೇ ಬೃಹತ್ ತಿಮಿಂಗಲ, ಸಿಕ್ಕಿದ್ದು ಮಾತ್ರ ಸಣ್ಣ ಕಾಡೆ ಮೀನು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ತುಮಕೂರು ಡಿಸಿ ಅವರು ಅನ್ನುವಂತಹ ಒಂದು ಅನುಮಾನ ಸೃಷ್ಟಿಯಾಗಿದೆ. ಕಂದಾಯ ಸಚಿವರೇ, ಈ ಬಗ್ಗೆ ನೀವು ಪಾರದರ್ಶಕವಾಗಿ ತನಿಖೆಯನ್ನ ನಡೆಸಬೇಕು. ಈ ಒಂದು ಬೃಹತ್ ಹಗರಣದ ಬಗ್ಗೆ ಪಾರದರ್ಶಕ ತನಿಖೆಯನ್ನ ನಡೆಸಬೇಕು. ಹಗರಣದ ಹಿಂದಿರುವಂತಹ ಬೃಹತ್ ತಿಮಿಂಗಲವನ್ನ ಹುಡುಕಬೇಕು. ಎಸ್, ಇಲ್ಲೇನಾಗಿದೆ, ಭಾನುಪ್ರಕಾಶ್ ಎನ್ನುವಂತಹ ಒಂದು ಸಣ್ಣ ಮೀನು, ಕಾಣೆ ಮೀನು, ಆ ಮೀನು ಸಿಕ್ಕಾಕೋಬಿಟ್ಟಿದೆ. ಈಗ ಹಿಂದೆ ಇರುವಂತಹ ತಿಮಿಂಗಲ ಕಾಣಿಸ್ತಾ ಇಲ್ಲ, ಅದು ಮರೆಮಾಚಿಕೊಂಡಿದೆ.
ಜಾಡೆ ಮೀನ್ ಸಿಕ್ಕಾಕೊಂಡಿದೆ ಅಂತ ಹೇಳಿ ಅಲ್ಲಿರುವಂತಹ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಫ್ರೀಡಮ್ ಟಿವಿ ಪ್ರಶ್ನೆಗಳನ್ನ ಕೇಳಿತ್ತು. ಶುಭಾ ಕಲ್ಯಾಣ್ ಅವರಿಗೆ ನಮ್ಗೆ ಗೊತ್ತಿಲ್ಲದೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, DC ಇದ್ದೀರಿ ನೀವು, ಹಾಗೆ ಹೇಗೆ ಹೇಳೋಕೆ ಸಾಧ್ಯ ಇಲ್ಲ, ಅದು ನನಗೆ ಗೊತ್ತಿಲ್ಲದೆ ಆಗಿದೆ ಅಂತ ಹೇಳಿ. ಇದರ ಬಗ್ಗೆ ಕಂದಾಯ ಸಚಿವರು ದಯವಿಟ್ಟು ಸರಿಯಾದ ತನಿಖೆಯನ್ನು ನಡೆಸಬೇಕು, ಪಾರದರ್ಶಕವಾಗಿ ತನಿಖೆಯನ್ನ ನಡೆಸಬೇಕಾಗಿದೆ. ಶುಭಾ ಕಲ್ಯಾಣ್ ಅವರಿಗೆ ತಿಳಿದೇ ಈ ಕೆಲಸ ಆಗಿದೆಯಾ? ಆಗ್ಲಿಕ್ಕೆ ಸಾಧ್ಯನಾ? ಅದು ಸರಿಯಾಗಿ ರಾಜಕಾರಣಿ ಅವರ ಮಗನ ಹೆಸರಿನಲ್ಲೇ ಯಾಕೆ ಹೋಯ್ತು 40 ಎಕರೆ ಜಮೀನು? ಇದೆಲ್ಲ ಪ್ರಶ್ನೆಗೆ ಹುಟ್ಟುಕೊಂಡಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.